ಬಾ ಜಾನಕಿ, ಏನು ಅಪರೂಪ ಆಗ್ಬಿಟ್ಟೆ ಇವತ್ತು. ನಿಮ್ಮ ಅಣ್ಣನ ಮನೆ ಬಾಕ್ಲು ನೆನಪಾಯ್ತೆ? ಅಯ್ಯೋ ಅದಕ್ಕೆ ನಿಮಗೆ ಗೊತ್ತಿಲ್ಲ ಇರೋದೇನದೆ, ಮದುವೆ ಕೆಲಸ, ಹಂಗಾಗಿ ಪುರ್ಸೊತ್ತಾಗಲಿಲ್ಲ ನೋಡು. ಮದುವೆ ಮಾಡೋರಿಗೆ ಮದುವೆ ಕೆಲಸ ಇರದೇ ಇರ್ತದ ಜಾನಕಿ? ಕೆಲಸ ಅಂದ್ಬಿಟ್ಟು ಸಂಬಂಧ ಮರೆಯೋಕ್ಕಾಗದ? ಈಗ ನೀನೇನು ಇದಕ್ಕೆ ಮುಂಚೆ ಏನು ಬಂದು ಹೋಗಿರಲಿಲ್ವಲ್ಲ, ಈಗಲೂ ಮದುವೆ ವಿಷಯಕ್ಕೆ ತಾನೇ ಬಂದಿರೋದು. ಏನು ವಿಷಯ ಬಂದಿದ್ದು? ಇನ್ನೇನಿರ್ತದಣ್ಣ, ಮದುವೆ ಲಗ್ನ ಪತ್ರಿಕೆ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಹಾಗೆ ಮುರಳಿ ನಿಮ್ಮೆಲ್ರಿಗೂ ಬಟ್ಟೆ ತಗೊಂಡವನೆ, ಕೊಟ್ಟೋಗೋಣ ಅಂತ ಬಂದು. ಓಹೋ, ಅಂತೂ ನಿನ್ನ ಮಗ ಅದಕ್ಕಾರ ನಮ್ಮನ್ನೆಲ್ಲ ನೆನ್ಪಿಟ್ಕೊಂಡವನಲ್ಲ. ಏನಪ್ಪ ಚೆನ್ನಾಗಿದೆಯೋ? ಬನ್ನಿ ಕುತ್ಕೊಳ್ಳಿ. ಇದೇನು ಮಂಗಳ ಈ ಮಗ ನೋಡ್ಕೊಂಡು ನಿಂತ್ಬಿಟ್ಟೆ, ಮನೆಗೆ ಬಂದವ್ರಿಗೆ ಏನಾರು ಕೊಡೋದು ಬೇಡವೆ? ಅಯ್ಯೋ ಅಣ್ಣ, ಏನು ಬೇಡ, ನಾವು ಬರುವಾಗಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊ ಬಂದಿದ್ದೀವಿ. ಇನ್ನು ಕೊಡೋಕ್ಕೆ ಹೋಗೋ ಮನೆಗಳು ಬೇಜಾನವೆ. ಬಾ ಲಗ್ನ ಪತ್ರಿಕೆ ತಗೋ. ಅದಕ್ಕೆ ನೀನು ಬಾ. ಹುಡುಗರಲ್ಲಿ ಅವ್ರಿಗೂ ಬಟ್ಟೆ ತಗೊಂಡವನೆ, ಕೊಡಬೇಕು. ಇದೇನು ಜಾನಕಿ ತುದ್ಗಾಲಲ್ಲೇ ಬಂದಿದ್ದೆ? ಏನು ನೆಂಟ್ರಿಗೆ ಹೇಳಂಗೆ ಬಂದು? ಹಾಂ ಪಾಪ ನೀನು ತಾನೇ ಇನ್ನೇನು ಮಾಡ್ತೇಳು, ನೆಂಟ್ರಿಗಿನ್ನ ಕಡೆ ನಾವು. ಅಯ್ಯೋ ಅಣ್ಣ ಹಂಗ್ಯಾಕಂತ್ಯ, ಮೊದಲನೇದಾಗ ಬಂದಿರೋದೇ ದೇವ್ರು ಕೊಟ್ಮೇಲೆ ನಿಮ್ಮ ಮನೆಗೇ. ಅಲ್ಲ ನಮ್ಮ ಮಗಳನ್ನ ಮಾಡ್ಕೊಂಡಿದ್ದೀರಿ, ಈಗ ಈ ಮದುವೆ ಸಂಭ್ರಮ ನಮಗೂ ಇರ್ತಿರ್ಲಿಲ್ವೇ? ಅದಕ್ಕೆ ಅವತ್ತೇ ಹೇಳಿದ್ದೀನಿ, ಋಣಾನ್ ಬಂದ ಇಲ್ಲದೋ ಯಾರಿಗೂ ಗೊತ್ತು. ಈಗ ನಾನು ನೀನು ಮಾತಾಡಿ ಏನು ಸುಖ, ಈಗ ಆಗಿದ್ದಾಯ್ತು. ಈಗ ನೀವು ಬಂದು ಎಲ್ಲರೂ ನಿಂತ್ಕೊಂಡು ಓಡಾಡಿ ಮಾಡಲೇಬೇಕು. ನನಗಿನ್ಯಾರು ಅವ್ರು ಹೇಳ್ರಿ? ಅಯ್ಯೋ ನಾವು ಬರ್ದೇ ಇದ್ರೇನು, ಈಗ ನಾವಾಗ ನಿಮ್ಮ ಮನೆ ಬಾಕ್ಲಿಗೆ ಬಂದಾಗ ಬೇಡ ಅಂದಿದ್ದೀರಿ, ಈಗ ನಾವು ಬರ್ದೇ ಇರೋ ಮದುವೆನೂ ಮಾಡ್ಕೊತೀರಿ ತಗೋ. ಮಾವ ಈಗ ಆಗಿದ್ದನ್ನೇ ಮಾತಾಡಿಕೊಂಡು ಪ್ರಯೋಜನ ಇಲ್ಲ, ಈಗ ಆಗೋದನ್ನು ಮಾತಾಡೋರು ಒಳ್ಳೇದು. ಅದು ಅಲ್ಲದೆ ನಿಮ್ಮ ಮಗಳು ಮದುವೆಯಲ್ಲಿ ನಾನೇ ನಿಂತ್ಕೊಂಡು ಓಡಾಡಿ ಮಾಡ್ತೀನಿ. ಈಗ ನೀವು ಬಂದು ಏನು ಸೋದರ ಶಾಸ್ತ್ರ ಅದು ಎಲ್ಲ ನೀವೇ ಮಾಡಬೇಕು. ತಗೊಳ್ಳಿ ಬಟ್ಟೆನ ಅವರಿಬ್ರಿಗೂ ತಂದಿದ್ದೀನಿ, ಅವ್ರಿಗೆ ಇಷ್ಟ ಆಯ್ತದ ಕೇಳಿ, ಅಳತೆ ಸರಿ ಹೋಯ್ತದ ಅಂತ. ಎಲ್ಲತ್ತೆ ಯಾರೂ ಇಲ್ಲ ಹುಡುಗರು ಮನೇಲಿ? ದೀಪಕ್ ಎಲ್ಲೋದ? ದೀಪಕ ಈಗ ಮನೇಲಿದ್ದ ಕಣಪ್ಪ, ಎಲ್ಲೋದ್ನೋ ಕಾಣೆ. ಅದಕ್ಕೆ ನಾನು ಸೊಸೆ ಎಲ್ಲೋದ್ಲು? ಇಷ್ಟೊತ್ತು ಮನೇಲಿ ಇದ್ದೀರಿ ಬರೋಳು, ಅವಳು ಮನೇಲಿಲ್ವೇ? ಮನೇಲೆ ಅವಳೇ ಜಾನಕಿ, ಆದರೆ ಅವಳ ಮನ್ಸಿಗೆ ಬೇಜಾರು. ಇನ್ನೇನು ಮಾಡ್ತಾಳೆ? ಅವತ್ತು ನಿಮ್ಮ ಮನೆಗೆ ಆಸೆ ಹುಡ್ಸಿ ನಾವೇ ಕರ್ಕೊಬಂದು, ನಿಮ್ಮ ಮಗ ನಮ್ಮ ಮಕ್ಕದ ಮನೇಲಿ ಇರ್ಸಂಗೆ ಬೇಡ ಅಂತಲ್ಲ, ಅದಕ್ಕೆ ಬೇಜಾರಿಗೆ ಅವಳು ಈಚೆ ಬಂದಿಲ್ಲ, ರೂಮ್ನಾಗೆ ಅವಳೆ. ಅತ್ತೆ ಈ ಬಟ್ಟೆ ಕೊಡಿ, ಅವಳಿಗೆ ಇಷ್ಟ ಆಯ್ತಾ ಅಂತ ಕೇಳಿ ನೋಡಿ. ಹಾಂ ಅಯ್ಯೋ, ಅವಳಿಗೆ ಬಟ್ಟೆ ಕತೆ ಯಾಕೋ ಕೇಳ್ತೀಯಾ? ಅವಳಿಗೆ ಬಟ್ಟೆಗೇನೋ ಬರ, ಬೇಕು ಅಂದಾಗೆಲ್ಲ ಹೋಗಿ ತಗೊಂಬರ್ತಾಳೆ. ಅದು ಅಲ್ಲದೆ ಅವಳು ಈ ಬ್ರ್ಯಾಂಡ್ ಅಂತವಲ್ಲ ಅಂಥ ಬಟ್ಟೆಗಳೇ ಎಲ್ಲ 1000 ರೂಪಾಯಿ ಮೇಲೆ ಬಟ್ಟೆ, ಕಮ್ಮಿವೆಲ್ಲ. ನನ್ನ ಮಗಳಿಗೆ ಆಕ್ಸೆ ಇಲ್ಲ ಕಣೋ ಮುರಳಿ. ಹಾಂ ಅಣ್ಣ, ನನ್ನ ಮಗನು ಕಮ್ಮಿಯೂ ತಂದಿಲ್ಲ, ನಾನು ಅವಳೊಬ್ಳಿಗೆ 2000 ರೂಪಾಯಿ ಕೊಟ್ಟು ತಗೊಂಡವನೆ. ನಾವು ಪ್ಯಾಟೆಗೆ ದೊಡ್ಡ ಶೋರೂಮ್ನಾಗೆ ಬಟ್ಟೆ ತಂದಿರೋದು. ಅಮ್ಮ ನಿಮ್ಮ ಅಣ್ಣಂದು ಜಾಸ್ತಿ ಆಯಿತು, ನಾನು ಆಚೆಗೆ ಹೋಗ್ತೀನಿ, ಬೇಕಾದ್ರೆ ತಗೊಳ್ಳಿ, ಬೇಡ ಅಂದರೆ ಬಿಡು, ನಾನು ಇರಲ್ಲ. ಸುಮ್ಮನಿರಪ್ಪ, ಹಂಗೆ ಮಾಡಬಾರ್ದು. ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ. ಕೂತ್ಕೊಳ್ರಿ, ಅದ್ಯಾಕೆ ಹಂಗೆ ನಿಂತಿದ್ದೀರಾ ಜಾನಕಿ ಮುರಳಿ? ಅಮ್ಮ ಇವರೇ ನಮ್ಮ ಗಮನ ಮಾಡ್ತಾರ, ಅವ್ರ ಚೇರ್ ಮೇಲೆ ಕುತ್ಕೊಂಡು ನಮ್ಮನ್ನು ಕುತ್ಕೊಳ್ಳಿ, ಅವ್ರ ತಲೆ ಮೇಲೆ ಕುತ್ಕೊಳ್ಳೋದು. ಅದಕ್ಕೆ ಕಾರ್ಡ್ ತಗೊಳ್ಳಿ, ಬಟ್ಟೆ ತಗೊಳ್ಳಿ. ಅಣ್ಣ ಮದುವೆಗೆ 2 ದಿವಸ ಇದ್ದಂಗೆ ಬಂದ್ಬಿಟ್ಟು ಒಂಚೂರು ಓಡಾಡ್ಕೊಂಡೆಲ್ಲ ನಿಂತ್ಕೊಂಡು ಮಾಡು. ನನಗಿನ್ನು ಯಾರವ್ರೆ, ಇನ್ಯಾವ ಮಕ್ಳಿಗೆ ತಾನೇ ನಾನು ಮಾಡಬೇಕು. ಇನ್ನು ನನ್ನ ಸೊಸೆ ಅಳಿಯೋದಕ್ಕೆ ನಾನು ಬಂದು ನಿಂತ್ಕೊಂಡು ನನ್ನ ಕೈಲಾಗಿದ್ದು ಮಾಡ್ತೀನಿ. ಈ ವಿಷಯದಲ್ಲಿ ಮಾತ್ರ ಯಾವುದೇ ಆಟ ಸಾಧಿಸ್ಬೇಡ್ರಿ. ನಿನ್ನ ತಂಗಿ ಇದನ್ನ ಕೇಳ್ಕೊತಾವಳೆ ಕಣಣ್ಣ. ಹಾಂ ನೋಡೋಣ, ನನ್ನ ಮಗಳಿಗೆ ಪಾರಿನ ಗಂಡು ಬತ್ತಾದೆ, ಅದೇನಾದ್ರು ಬರೋ ದಿವಸ ಇಲ್ಲ ಅಂದರೆ ಬರ್ತೀನಿ. ಅದೇನಾರು ಅವತ್ತೇ ಬಿದ್ದರೆ ನೋಡೋಣ. ಓ ನನ್ನ ಸೊಸೆಗೆ ಪಾರಿನೂ ಕೊಟ್ಬಿಡ್ತಿದ್ಯೇನೋ ಅಣ್ಣ? ಓ ನಾನು ಮುಂಚಿಂದಲೂ ಹಂಗೆ ಅಂದ್ಕೊಂಡೆ ಇದ್ದಿದ್ದು, ಗಂಡಿನ ಮನೆಯವ್ರೂ ಅದನ್ನೇ ಕೇಳ್ತಾಯಿದ್ರು. ಆದರೆ ಏನೋ ತಂಗಿ ಸಂಬಂಧ ಅಂತೇಳಿ ನಿನ್ನ ಮಗನ ಕೇಳಕ್ಕೆ ಬಂದೆ. ಈಗ ಅವಳು ಋಣಾನ್ ಬಂದು ಅಲ್ಲಿಗೆ ಇದ್ದರೆ ಅವಳು ಹಣೆ ಬರ, ಇಲ್ಲಿಗೆ ತಪ್ಪು ಅಂದ್ಕೊಂಡು ಅಲ್ಲಿಗೆ ಕೊಟ್ಟು ಮಾಡಬೇಕು. ಸರಿ ಒಳ್ಳೇದು, ಕೊಡು ಇರೋಳೊಬ್ಳು ಮಗಳು ಒಳ್ಳೆ ಜಾಗಕ್ಕೆ ಸೇರಿಸು. ಅವಳು ಹಣೆ ಬರ ಅಲ್ಲದೆ ನೀವಿಲ್ಲಿ ಬಂದು ಕೇಳಿದ್ರೆ ಎಲ್ಲಾದಿತ್ತು. ಅದು ಸರಿನೂ ಜನಕ್ಕೆ, ನನ್ನ ಮಗಳಿಗೆ ಈ ಓದಿರೋಳು, ಒಳ್ಳೆ ಕೆಲಸದಾಗಿರೋಳು, ಹಿಂಗೆ ಒಳ್ಳೆ ಓದಿರೋ ಅಂತ ಅವಳಿಗಿಂತ ಚೆನ್ನಾಗಿ ಸಂಪಾದನೆ ಮಾಡೋವಂಥ ಗಂಡಿಗೆ ಕೊಡಬೇಕು ಅನ್ನೋದಿತ್ತು. ಅದರಲ್ಲೂ ಪಾರಿನ ಗಂಡು ಬಂದಾಗ ನಾವೆಲ್ಲ ಖುಷಿಯಾಗಿ ಒಪ್ಕೊಂಡಿದ್ದು. ಆಮೇಲೆ ಏನೋ ನನ್ನ ತಂಗಿ ಮಗ ಅಂತ ಇದು ಮಾಡಿದಷ್ಟೆ. ಅವಳೇನೋ ಅವತ್ತಿಂದನೂ ಓದಿರೋ ಗಂಡನೇ ಆಸೆ ಪಡ್ತಿದ್ಲು. ನನ್ನ ಬಲವಂತಕ್ಕೆ ಈ ಮದುವೆಗೆ ಕೇಳಿದ್ದೆ ಅಷ್ಟೆ. ಓಹೋ ಮದುವೆ ಯಾವಾಗ ಮಾವ? ಇನ್ನೂ ಇಲ್ಲ, ಹುಡುಗ ಮುಂದಿನ ವಾರ ಬರ್ತಾನೆ. ಆಮೇಲೆ ಓಹೋ ನಾನು ನೀವು ಹೇಳಿ ನೋಡೋಣ, ಎಲ್ಲಿ ನನ್ನ ಬಂದರೆ ಮುಂಚೆ ನಿಮ್ಮ ಮಗಳ ಮದುವೆನೇ ಆಗೋಗುತ್ತಾ ಅಂದ್ಕೊಂಡಿದ್ದೆ. ಇನ್ನು ಹುಡುಗನೇ ಬಂದಿಲ್ವೇ? ಸರಿ ಅಣ್ಣ, ಲಗ್ನ ಪತ್ರಿಕೆ ಕಾರ್ಡು ತಗೊಳ್ಳಿ, ನಾವಿನ್ನು ಬರ್ತೀವಿ. ಸರಿ ಬರೋನೇನೋ ವಾಸಿಸಿ, ಮನೆ ಕಡೆ ಜೋಪಾನ. ಬಿರ್ಬಿರ್ ನಾ ಹೇಳಿರೋ ಕೆಲಸ ಎಲ್ಲ ಮಾಡಿಬಿಡು. ಹಂಗೆಯಾ ನಿಮ್ಮ ಮಾವ ಹೋಗೋದಕ್ಕೆ ಒಂಚೂರು ಅವ್ರಿಗೆ ಕಾಪಿ ಕೊಟ್ಬಿಡವ. ಈ ಪವಿ ಎಷ್ಟೊತ್ತು ಗೊತ್ತಾಳೋ ನೋಡಿಕೊಂಡು ಅವಳು ಬರೋಕ್ಕೆ ಬೇಗ ಹೇಳ್ಬಿಡು. ಆಮೇಲೆ ಫ್ರೆಂಡ್ಗಳ ಜೊತೆ ಸುತ್ಕೊಂಡು ಕುತ್ಕೊಬಿಡ್ತಾಳೆ. ಮದುವೆ ಹೆಣ್ಣು ಹಂಗೆ ಬೀದಿ ಸುತ್ತೂರೆ ನೋಡಿದವ್ರು ಏನಂದರು?
ಓ ಅತ್ತಮ್ಮ, ನಿನಗೆ ಅವಳು ಬೀದಿ ಸುತ್ತೋದ್ರಿಂದ ನೋಡಿದವ್ರು ಏನಂತಾರೆ ಅನ್ನೋ ಚಿಂತೆ ಅಲ್ಲ. ಮೊನ್ನೆ ತಾನೇ 3,000 ರೂಪಾಯಿ ಕೊಡ್ಸೋಳೆ ಪಾರ್ಲರ್ಗೆ, ಅದೆಲ್ಲಿ ಕರ್ಗೋಯ್ತದೋ ಅಂತ ಬಿಸಿಲಿಗೆ. ನೋಡವ ನಿನ್ನ ಗಂಡನ. ಯಾರ ಕತೆ ಬಿಡಿ. ನೀವು ಅಷ್ಟೇ ಎಲ್ಲರ ಮನೇಲೂ ಕೊಟ್ಟಿದ್ದೆಲ್ಲ ಕುಡ್ಕೊಂಡು ತಿನ್ಕೊಂಡು ಕುತ್ಕೊಬಿಡ್ಬೇಡ್ರಿ. ಬಿರ್ಬೇನ ಯಾರ್ಯಾರ ಮನೆಗೆ ಕೊಡಬೇಕು ಕೊಟ್ಕೊಂಡು ಬಿಸಿಲು ಹತ್ತುತ್ತದೆ. ಆದಷ್ಟು ಬೇಗ ಮನೆಗೆ ಬಂದುಬಿಡ್ರಿ. ನಾನು ಮಧ್ಯಾಹ್ನ ಅಡುಗೆ ಮಾಡಿರ್ತೀನಿ. ಓ ನನ್ನ ನೆಂಟ್ರಿಗೆ ಭಯ, ಅವ್ರವ್ರ ಮನೆಗೆ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದುಬಿಡ್ತದೆ ಅಂತ. ಅದಕ್ಕೆ ಅಲ್ವ ಏನ್ರೆ? ಏ ಸುಮ್ಕಿರ್ರಿ, ಅದೆಷ್ಟು ಮಾತಾಡ್ತೀರಿ? ಸರಿ ಕಣವ, ಸೀರೆ ಒಂದು 4-5 ಹಾಕಿದೆ ಬ್ಯಾಗಿಗೆ. ಹ್ಞೂ ಹಾಕಿದ್ದೀನತ್ತೆ. ಹ್ಞೂ ಅವನು 4-5 ಮನೆಗೆ ಕೊಡಲೇಬೇಕು. ಆಮೇಲೆ ಅಲ್ಲಿಂದ ಬಂದು ವಾಪಸ್ ಹೋಗಿ ಕೆಲಸ ಕೆಟ್ಟೋಗ್ತದೆ, ಆಮೇಲೆ ಮಾತ್ಬಿಟ್ಟುಬಿಟ್ರೆ ಅದಕ್ಕೆ ಕೆಲೆ ಬೇಜಾರು ಮಾಡ್ಕೊಬೇಡ. ಆಮೇಲೆ ಹಿತ್ತಲಲ್ಲಿ ಅಡಿಕೆಕಾಯಿಗಳ ಒಣಾಕಿದ್ದೀನಿ, ಆ ಸಾಕಮ್ಮ ಬರ್ತಾಳೆ. ಒಂಚೂರು ಸ್ಕೆಚ್ಚಿಸಿ ಮಡಗುರವ, ಶಾಸ್ತ್ರಕ್ಕೆ ಬೇಕಾಯ್ತವೆ, ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ಕೆ ಹಾಕಿಲ್ಲ. ಹ್ಞೂ ನಾನು ನೋಡ್ಕೊತೀನಿ, ನೀವು ಹೋಗ್ಬಿಟ್ಟು ಬರ್ರಿ. ನೀವು ಆರಾಮಾಗಿ ಕೊಟ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ರಿ ಬಿರ್ನೆ. ನೀವಿಬ್ಬರು ಇರ್ಬರೋ ಕತೆ ಎಲ್ಲ ಮಾತಾಡ್ಕೊಳ್ರಿ. ನಾನು ಕೋಣೆಗೆ ಹೋಗಿ ಮನ್ಗಿರ್ತೀನಿ, ಆಮೇಲೆ ಬಂದು ನೆಬ್ಬಸ್ರಿ. ಸುಮ್ಮನೆ ಮನ್ಗಿದೋ ನೆಬ್ಬಸ್ಬಿಟ್ಟು ಈಗಿಲ್ಲಿ ಬಂದು ಅದು ಇದು ಅಂತ ಕತೆ ಓದ್ಕೊಂಡು ನಿಂತಿದ್ದೀರಿ. ಸುಮ್ಕಿರ್ಲ ಹುಡ್ಗ, ಹೇಳೋದು ಬಿಡುವಂತ ಏನು ವಿಷಯ ಇತ್ತ ಅಂತ ಮನೆ ಬಿಟ್ಟು ಹೋಗುವಾಗ ಹೇಳ್ಬೇಕಲ್ವ ಅವಳಿಗೆ. ನಿಂಗೇನು ಗೊತ್ತಾಯ್ತದೆ ಕಷ್ಟ ಸುಖ ಅನ್ನೋದು? ಹಾಂ, ಈಗ ಹೇಳ್ದಲ್ಲ ಇದು ಮಾತು. ಈಗ ಏನೋ ಊರು ಬಿಟ್ಟು ಹೋಗ್ಬಿಡ್ತಾರ ದೇಶಾಂತರವ, ಕಷ್ಟ ಸುಖ ಬೇರೆ ಮಾತಾಡ್ತೀವಿ. ಸರಿ ನಡಿಯಪ್ಪ, ಕುಂತ್ಕೋ. ಒಳ್ಳೆ ತುದ್ಗಾಲಲ್ಲೇ ನಿಂತಿರ್ತಾನೆ. ಹಾಂ, ಈಗ ಮೊದಲನೇದಾಗ ಎಲ್ಲಿಗೆ ಅದೇ ಹೇಳು ಫಸ್ಟ. ಇನ್ನೆಲ್ಲಿಗೆ ಅವನಲ್ಲ ಆ ಕೇಡ, ಆ ಕಿಶೋರ್ನ ಮನೆಗೆ ನಡಿ ಫಸ್ಟು. ಅಲ್ಕಣತೆ ಮೊದಲೇ ಬಂದು ಕಾಲ್ಡ ದೇವ್ರಿಗೆ ಒಪ್ಪಿಸ್ಬಿಟ್ಟು ದೇವ್ರಂತವ್ರಿಗೆ ಯಾರಿಗಾರ ಕೊಡು ಅಂದರೆ ಆ ದುಸಾಸ್ನಂತವನು ಕೊಡಕ್ಕೆ ಹೋಯ್ತಿದ್ಯಲ್ಲ ನಿನ್ನ ಮಗನಿಗೆ. ಅಯ್ಯೋ ಸತೀಸ ಸುಮ್ಕಿಲ್ಲ, ಯಾರು ಕೇಳಿಸ್ಕೊಂಡರು. ಅಲ್ಲ ಕಣೋ, ಈಗ ಅವನ್ನ ಕರೀದಿರ ಬೇರೆಯವ್ರನ್ನ ಕರೀರೆ, ಆಮೇಲೆ ಅದಕ್ಕೂ ಕೊಯ್ರಿ ಹಾಕೊಂಡು ಬರ್ದಿರೋದು ಏನೋ ಮಾಡೋದು. ಅಲ್ಲ ಅವನ್ನ ಕರಿಬೇಕೆ, ನೀನು ಹೋಗಿ ಅವ್ನು ಬರಬೇಕು, ಎಲ್ಲನ ಕರೀಕೆ. ಏನು ಮಾಡೋಣಪ್ಪ, ನನ್ನ ಹಣೆ ಬರ. ಸರಿ ನಿನ್ನ ಹಣೆ ಬರುವೋ ನನ್ನ ಹಣೆ ಬರುವೋ ಕಾಣೆ. ಬಾ ಕೂತ್ಕೋ. ನಾನು ಸೂಪರ್ ಬೈಕಾ ಹುಡ್ಗಿರ್ ಕುಣಿಸ್ಕೊಳಕ್ಕೆ ಅಂತ ತಗೊಂಡೆ. ನೀನು ನೋಡ್ರಿ ಮುದುಕಿ ಕೂತ್ಕೋತಿದ್ದಿ. ಅಯ್ಯ ನಡಿಲ್ಲ, ಕಂಡಿದ್ದೀನಿ ಹುಡುಗಿರು ಕುಂಡಿಸ್ಕೊಂಡಿರೋದ. ಎಂಡ್ರನ್ನ ಕುಂಡಿಸ್ಕೊಳಕ್ಕೆ ಅಮಾಸೆ ಉಣ್ಮೆ ಟೈಮ್ಗಳಿಗೆ ನೋಡ್ಕೊಂಡು ಕೂತ್ಕೋತಾನೆ. ಇವನು ಪುರ್ಸೊತ್ತು ಅದಕ್ಕೆ ಇಲ್ಲ, ಇನ್ನು ಹುಡುಗಿರು ಕುಂಡಿಸ್ಕೊಳ್ತಾರೆ. ಏತಮ್ಮ ಸುಮ್ಕಿರೋ, ನಾನೇನೋ ನನ್ನ ಎಂಟ್ರ ಮುಂದೆ ಬಿಲ್ಡಪ್ ಕೊಡೋಣ ಅವಳು ಹೊಟ್ಟೆ ವರ್ಷನ ಅಂದರೆ ನಿನ್ನ ಒಳ್ಳೆ ನೋಡ್ದ. ಸರಿ ನಂದು ಸೂಪರ್ ಬೈಕು, ಗಟ್ಟಿಯಾಗಿ ಬಿಗ್ಗಿಯಾಗಿ ಹಿಡ್ಕೊಂಡು ಕೂತ್ಕೋ. ಆಮೇಲೆ ಉದ್ರಿಗಿದ್ರು ಹೋಗ್ಬಿಟ್ಯಾ ಅದೇನದು? ಹ್ಞೂ, ಹಂಪ್ಸ್ ಬಂದಾಗ ನಾನು ಚಕ್ಕನ್ನು ನೆಕ್ಸಿರ್ತೀನಿ ನನ್ನ ಬೈಕ. ನೀನು ಚಂಗಂತ ಕೆಳಗೆ ನಿಕ್ಕೊಬಿಟ್ರೆ ಈ ವಯಸ್ಸಿನಾಗೆ ನಮ್ಮ ಮಾವನಿಗೆ ಹೆಣ್ಣು ಹುಡಿಕೊಂಡು ನಾನೆಲ್ಲಲ್ಲಿ ಮಗಳು ಮದುವೆ ಮಾಡ್ತಾ ಆಮೇಲೆ ನಮ್ಮ ಮಾವ ಅವ್ನು ಮದುವೆ ಮಾಡ್ಕೊಳಕ್ಕೆ ತಯಾರಾಗ್ಬಿಟ್ಟಾನು. ಅಲ್ಲಿ ನೋಡ್ಸಿ ಎಂತ ಮಾತಂತ ನಿನ್ನ ಗಂಡ ರೀ. ನಿಮ್ಮ ಬಾಯಲ್ಲಿ ಎಂತ ಮಾತ್ರಿ? ಕುತ್ಕತಾನೆ ಅಪ್ಸಕ್ನ ಸುಮ್ಮನೆ ಕೊಂಡೋಸ್ಕೊಂಡು ಕರ್ಕೊಂಡೋಗ್ರಿ. ಅವ್ರಿಗೇನು ಗಾಡೀಲಿ ಕೂತ್ ರೂಢಿ ಇಲ್ವೇ? ಅವ್ರ ಮಾವನ ಕೂಟ ಎಲ್ಲ ಓಡಾಡಿಲ್ವೇ? ಓಹೋ, ಏನು ಇವ್ರೊಬ್ಬರೇ ಸೂಪರ್ ಬೈಕ. ಏನ್ರೆ ನಿಂಗೆ ಗೊತ್ತು, ನಮ್ಮ ಮಾವಂದು ಹಳೇ ಡಕೋಟಾ ಗಾಡಿ, ಹಂಗಲ್ಲ ನಂದು ಸೂಪರ್ ಬೈಕು. ಇದರಲ್ಲಿ ಈ ವಯಸ್ಸಾದ ಮುದ್ಕೊಂಡು ಕುಂಡಿಸ್ಕೊಂಡು ನಾನು ಚಂಗಂತ ಹಂಸ ದಾಟ್ಸಿದ್ರೆ ಇವಮ್ಮ ಬಿದ್ಗಿದ್ದು ಹೋಗ್ಬಿಟ್ರೆ, ಅದು ಅಲ್ಲದೆ ಇವಮ್ಮ ಯಾವ ಸಂದಿಗೊಂದಿಗಂದು ಕರ್ಕೊಂಡೋತಾಳೋ ಅಲ್ಲೆಲ್ಲ ಹಳ್ಳ ಅದನ್ನೇ ಹತ್ತಿಸೋದು ಬೇಡವೆ. ಅವಾಗ ಗಟ್ಟಿಯಾಗಿ ಕುತ್ಕೊಂತ ಫಸ್ಟ್ ಹೇಳೋನಿ, ಆಮೇಲೆ ಏನಾರು ಬಿದ್ದು ಏನಾರು ಮುರ್ಕೊಂಡು ಆಮೇಲೆ ನಮ್ಮ ಮಾವ ನಾನು ಹಿಡ್ಕೊಂಡು ಕೊಟ್ಟು ಯಾಕೆ ಬೇಕು ಏನಂತತ್ಯ? ಆಮೇಲೆ ಮೊದಲೇ ಅಳಿ ಹಿಂಗೆ ಅದು ಮಾಡ್ಕೊಡ್ಬೇಕು ಇದು ಮಾಡ್ಕೊಡ್ಬೇಕು ಅಂತೀಯ. ಆಮೇಲೆ ನಿನಗೆ ಏನಾರು ತಂದು ಕೊಡಂಗೆ ಅದು ತೊಳೆಯ ಸತೀಸ ಈ ಕೊಟ್ಟರೆ ನೋಡಂಗೆ ಬಾಯಿ ಬಂದಂಗೆ ಮಾತಾಡ್ತಿದ್ದೆ. ಸುಮ್ಮನೆ ಗಾಡಿ ಹತ್ಲ, ನನಗೂ ಗೊತ್ತದೆ ಕುತ್ಕೊಳ್ಳೋದು. ಓಹೋ ಗೊತ್ತು. ಇನ್ನೇನು ಅದೂರ್ವಾಸ್ ಮುನಿ 1-2 ಕಿತ ಕರ್ಕೊಂಡು ಹೋಗಿದ್ದ ಅಲ್ಲಿಗೆ ಇಲ್ಲಿಗೆ. ಅವಾಗ ಕೂತೀವ್ನಿ ಇದೇ ಗಾಡಿ ಮೇಲೆ. ಅಲ್ಲೇ ಕಳ್ಳಿ ಮಗನ ಕುಟೆ ಗಾಡಿದಲ್ಲಿ ಓಡಾಡ್ಬಿಟ್ಟು ಈಗ ನೋಡಿ ಬಾಯಿ ಬಂದ್ಬಿಟ್ಟು. ಹಾಂ, ಬೈದಿರ ಮುತ್ತಿಕ್ತಾರ ಅವ್ನು ಮಾಡೋ ಕೆಲಸಕ್ಕೆ. ನಡೀರಾ ರೀ, ಅಲ್ಲೋದ್ರೆ ಕಿಸರಂಗೆ ಹೊಸಿ ನೀವು ಹೇಳ್ರಿ ಏನಂತ. ನಿಮ್ಮವ್ವ ನೀನು ಬೈತಿದ್ಲು, ನಿಮ್ಮಪ್ಪ ನೀನು ಬೈತಿದ್ದ ಅಂತಲಾ? ಸತೀಸ ನಿಂದು ಅತಿ ಎತ್ಕಂಡ ಸುಮ್ಕೆ ಗಾಡಿ ಹತ್ಲ. ಏನು ಅತಿಯಾಗಿದ್ದು? ಈಗೇನು ಕಂಡಿದ್ದೆ ಗಾಡಿ ಹತ್ತು. ನೀನು ಇನ್ವಿಟೇಷನ್ ಕೊಟ್ಟು ಬರೋ ಹೊತ್ತಿಗೆ ಸಾಕು ಮಾಡ್ಬಿಡ್ತೀನಿ ನೋಡಿ ನಿನ್ನ. ಆತಮ್ಮ ಬಿಗ್ಗ್ಯಾಗ ಕೂತ್ಕೋ. ಆಮೇಲೆ ಹಂಪ್ಸ್ ಎಲ್ಲ ಹಾರ್ಕೊಬಿಟ್ಯಾ? ಈಗಲೇ ಹೇಳೋನ್ ಕೇಳೋ. ಆಮೇಲೆ ರೋಡಲ್ಲಿ ಹೋಯ್ತಾ ಸಿಕ್ತವ್ರಿಗೆಲ್ಲರಿಗೂ ನಿಲ್ಸು ಅಂತ ಹೇಳ್ಕೊಂಡು ಗಂಟೆಗಟ್ಟಲೆ ಮಾತಾಡ್ಕೊಂಡು ನಿಂತ್ಕೊಂಡೆ ನೀನು ಅಲ್ಲೇ ಬಿಟ್ಬಿಟ್ಟು ನಾನು ಹೊಂಟ್ಬಿಡ್ತೀನಿ. ಇದೆಲ್ಲ ಹಿಂಗೆ ಮಾಡ್ತಿ, ಸಿಕ್ದವ್ರನ್ನ ಮಾತಾಡಿಸಿ ಕಾಡ್ಕೊಡ್ತೀರಾ ಹಂಗೆ ಹೊಂಟ್ಬಿಟ್ರೆ ಏನಂತಾರಲ್ಲ ನಮ್ಮನ್ನು. ನಾವು ಜಮೀನ್ದಾರು ಕಣ್ಲಾ? ಜಮೀನ್ದಾರೇ, ನಿಮ್ಗೆ ಬೇರೆ ಟೈಮ್ ಇಲ್ಲ, ಬೇರೆಯವ್ರಿಗೆ ಬೇರೆ ಟೈಮ್ ಅಲ್ಲ, ಎಲ್ರಿಗೂ ಒಂದೇ ಟೈಮ್ ಇಲ್ಲ ಅಂದರೆ ಇಲ್ಲ. ಸುಮ್ಕೆ ಬರ್ಬೇಕಷ್ಟೇ. ಏನು ಸುಮ್ಕೆ ಬರೋದು? ಇದ್ರ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಅಟ್ಟದ ಮೇಲೆ ಕುತ್ಕೊಂಡಂಗದೆ. ನೀನು ಮೊದಲೇ ಇರಿಕ್ಲಲ್ವೇ, ಅದಕ್ಕೆ ನಿನ್ನ ಎತ್ತರುವ ಜಾಗದಲ್ಲಿ ಕುಣಿಸೀನಿ. ಹುಷಾರಾಗಿರು, ಅಲ್ಲಿಂದ ಬಿದ್ದರೆ ಜಾಸ್ತಿನೂ ಹೋಗೋದು. ಹೊಂಡನ ಈಗ ಹೊಂಟ್ರೆ ನಮ್ಮ ರಥ ಯಾರ ಮನೆಗೆ ಕೊಡ್ಬೇಕೋ ಅಲ್ಲೇ ಹೋಗಿ ನಿಲ್ಲೋದು. ಇದು ಯಾವ ಸೀಮೆ ರತ್ವೋ ಗಿತ್ವೋ ಹುಡುಗಿ ತಾನೆ ಹೆಂಗೆ ಕೂತ್ಕೋತಾಳೋ. ಅಲ್ಲೋಡು ನೀನು ಕೆಳಗೆ ಕೂತಿದ್ದಿ, ಇಲ್ಲಗಡದು ಮಾತ್ರ ಇಷ್ಟು ಮೇಲಕ್ಕದೆ, ಅದು ಇದ್ರ ಸಮಕ್ಕಿದ್ದೀರ ಆಯ್ತಾ ಅಲ್ಲಿದೆ. ಇದಕ್ಕೆ ಬೇರೆ ಈ ಥರ ಮಾಡ್ಕೊಂಡು ಕೂತವನೆ. ಅತ್ತಮ್ಮ ಅದು ಮಾಡ್ಕೊಂಡು ಕೂತಿರೋದಲ್ಲ, ಹಂಗೆ ಬರೋದು. ಅದಕ್ಕೆ ಇದಕ್ಕೆ ಸೂಪರ್ ಬೈಕ್ ಅನ್ನೋದು. ಇದಕ್ಕೆ ಜಾಸ್ತಿ ದುಡ್ಡು ಅದಕ್ಕೆ ಕೊಡೋದು. ನೋಡು, ಎಲ್ಲ ಸಮಕ್ಕಿದ್ರೆ ಮಾಮೂಲಿ ಬೇಕು, ಹಿಂದೆಲ್ಲ ಎತ್ತರವಾಗಿದ್ದರೆ ಸೂಪರ್ ಬೇಕು. ಯಾವ ಸೀಮೆ ಸೂಪರ್ ಬೇಕು ತಿಗ ಎತ್ಕೊಂಡು. ಅಯ್ಯಯ್ಯೋ ಅತ್ತಮ್ಮ, ಇದೇನು ಹಿಂಗಂತೆ ಕೇಳಕ್ಕೆ ಒಂಚೂರು ಚೆನ್ನಾಗಿರಲಿಕ್ಕ. ಈ ಮಾತೇನಾರ ಈ ಕಂಪ್ನಿಯವ್ರು ಕೇಳಿಸ್ಕೊಬಿಟ್ರೆ ಗಾಡಿ ವಾಪಸ್ ಕಿತ್ಕೊಂಡು ಹೊಂಟೈತಾರೆ ನೋಡು. ಸರಿ ಅತ್ತೆಗೆ ಇದ್ರಲ್ಲಿ ಕುತ್ಕೊಂಡು ಹುಡಿಯಿಲ್ಲ, ನಿಧಾನ ಕರ್ಕೊಂಡೋಗ್ರಿ. ಹೂ ಕಣ್ರಿ, ನಮ್ಮ ಅತ್ತೆಗೆ
ಅವ್ರ ಗಂಡನ ಜೊತೆಲಿ ಆ ಹಳೆ ಸ್ಕೂಟರ್ನಾಗ ಎತ್ತಿನ ಗಾಡಿಯಾಗಿ ಕೂತ್ಕೊಂಡು ರೂಢಿ ಪಾಪ ಇಂಥದ್ರಾಗೆ ಕೂತ್ಕೋತೀನಿ ಅಂತ ಅನ್ಕೊಂಡೆ ಇಲ್ವನು ಅವಳು ಆಸೆ ತೀರ್ಸ್ಕೊತಾಳ್ತ ಈ ಥರಲ್ಲೇ ಇದಾಸಿ ಮೇಲೆ ಆಸೆ ನನಗೆ ಬಲೆ ಆಸೆ ಇತ್ತು ಬಿಡು ಹಿಂಗೆ ಕೂತ್ಕೊಳ್ಳೋಕ್ಕೆ ನನಗೆ ಭಯ ಆಯ್ತದೆ ಸಸಿ ಇದನ್ನ ನೋಡೋರು ನನಗೆ ಈ ಜಾತ್ರೆನಾಗ ಜೋಕಾಲಿಯಲ್ಲಿ ಕೂತ್ಕೋತೀವಲ್ಲ ಹಂಗಾಯ್ತದೆ ಒಬ್ರು ಕೆಳಕ್ಕೆ ಒಬ್ರು ಮೇಳಕ್ಕೆ ಅಂತ ಅಲ್ಲೇ ಜೋಕಾಲಿಗೆ ಹೋಗ್ಬಿಟ್ಟ ಇರು ಈಗ ನನ್ನ ಗಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡು ಯೋ ಸರಕಲ್ಲ ಮೇಲೆ ಕಣ್ಣ